ಇಂಗ್ಲಿಷರ ಫಿರಂಗಿಗಳು ಢಮ್ ಢಮ್ ಶಬ್ದ ಮಾಡಿದವು. ಆ ಶಬ್ದವು ವಿಶಾಲವಾದ ಆ ಕಾನನವನ್ನು ಕಂಪಿತ ಮಾಡಿ ಪ್ರತಿಧ್ವನಿತವಾಯಿತು. ಶಬ್ದವು ಅಜಯ ನದಿಯ ಸೋಪಾನದಿಂದ ಸೋಪಾನಕ್ಕೆ ಕೇಳಿ ನದಿ ಪಾರಾಗಿ ದೂರದಲ್ಲಿದ್ದ ಕಾರಣಾಂತರದಲ್ಲಿ ಪ್ರವೇಶ ಮಾಡಿ ಅಲ್ಲಿಯೂ ಢಮ್ ಢಮ್ ಎಂದು ಕೇಳಿಸಿತು. ಸತ್ಯಾನಂದನು ಯಾರ ತೋಪು ನೋಡು ಎಂದನು. ಆ ಕ್ಷಣದಲ್ಲಿಯೇ ಕೆಲ ಜನ ಸಂತಾನರು ಕುದುರೆಯನ್ನೇರಿ ನೋಡುವುದಕ್ಕೆ ಹೊರಟರು. ಆದರೆ ಅವರು ಕಾನನವನ್ನು ಬಿಟ್ಟು ಸ್ವಲ್ಪ ದೂರ ಹೋಗುವುದರೊಳಗಾಗಿ ಶ್ರಾವಣ ಮಾಸದ ಮಳೆಯ ಧಾರೆಯ ಹಾಗೆ ಗುಂಡುಗಳು ಅವರ ಮೇಲೆ ಸುರಿದವು. ಅವರು ಕುದುರೆ ಸಹಿತವಾಗಿ ಆಹತರಾಗಿ ಎಲ್ಲರೂ ಪ್ರಾಣತ್ಯಾಗವನ್ನು ಮಾಡಿದರು. ಸತ್ಯಾನಂದನು ದೂರದಿಂದಲೇ ಅದನ್ನು ನೋಡಿ ದೊಡ್ಡ ಮರವನ್ನು ಹತ್ತಿ ಏನಾಯಿತು ನೋಡಿರೆಂದು ಹೇಳುವುದರೊಳಗೆ ಜೀವಾನಂದನು ದೊಡ್ಡ ಮರವನ್ನೇರಿ ಪ್ರಭಾತ ಕಿರಣದಲ್ಲಿ ನೋಡುತ್ತಲಿದ್ದವನು ಮರದ ಕೊಂಬೆಯ ಮೇಲೆ ನಿಂತು ತೋಪು ಇಂಗ್ಲಿಷರದು ಎಂದನು. ಆಗ ಸತ್ಯಾನಂದನು ಕುದುರೆ ಸವಾರರೋ ಕಾಲಾಳುಗಳೋ ಎಂದು ಕೇಳಿದನು. ಆಗ ಜೀವಾನಂದ ಎರಡೂ ಉಂಟು. ಎಷ್ಟು ಅಂದಾಜು ಮಾಡುವುದಕ್ಕಾಗುವುದಿಲ್ಲ. ಮರಗಳು ಅಡ್ಡಲಾಗಿವೆ. ಅವರು ಹೊರಗೆ ಹೊರಟಿಲ್ಲ. ಕೆಂಪು ಜನರೋ ಇಲ್ಲ, ಬರೀ ಸಿಪಾಯಿಗಳು. ಕೆಂಪು ಜನರು ಇದ್ದಾರೆ. ಜೀವಾನಂದನು ಮರದಿಂದಿಳಿದನು. 10,000 ಸಂತಾನರು ಸಿದ್ಧವಾಗಿದ್ದಾರೆ. ಏನು ಮಾಡುವೆಯೋ ನೋಡು, ನೀನು ಎಂದು ಸೇನಾಪತಿ. ಇದನ್ನು ಕೇಳಿ ಜೀವಾನಂದನು ಸಶಸ್ತ್ರನಾಗಿ ಸಜ್ಜಿತನಾಗಿ ಒಂದು ಹಾರು ಹಾರಿ ಕುದುರೆಯನ್ನೇರಿದನು. ಒಂದು ಸಲ ನವೀನಾನಂದನ ಕಡೆಗೆ ತಿರುಗಿ ನೋಡಿ ಕಣ್ಣಿನಿಂದೇನೋ ಸಂಕೇತ ಮಾಡಿದನು. ಏನು ಸಂಕೇತವೋ ಯಾರಿಗೂ ಗೊತ್ತಾಗಲಿಲ್ಲ. ನವೀನಾನಂದನು ನಯನೈಂಗಿತೆಯಿಂದ ಏನುತ್ತರವನ್ನು ಕೊಟ್ಟನೋ ಅದು ಯಾರಿಗೂ ಗೊತ್ತಾಗಲಿಲ್ಲ. ಅವರವರ ಮನಸ್ಸಿನಲ್ಲಿ ಪರಸ್ಪರ ಇದೇ ಕಡೆಯ ದರ್ಶನವೆಂದು ತಿಳಿದುಕೊಂಡಿರಬಹುದು. ಆಗ ನವೀನಾನಂದನು ದಕ್ಷಿಣ ಬಾಹುವನ್ನು ಮೇಲಕ್ಕೆತ್ತಿ ಎಲ್ಲರನ್ನು ಕುರಿತು ಭ್ರಾತೃಗಳಿರ, ಈ ಸಮಯದಲ್ಲಿ ಜಯ ಜಗದೀಶ ಹರೇ ಎಂದು ಪ್ರಾರ್ಥಿಸಿರಿ ಎಂದು ಹೇಳಿದನು. ಆಗ ಆ 10,000 ಸಂತಾನರು ಏಕಕಂಠವಾಗಿ ನದಿ, ಕಾನನ, ಆಕಾಶವೂ ಸಹ ಪ್ರತಿಧ್ವನಿಯಾಗುವ ಹಾಗೆ, ಗುಂಡಿನ ಶಬ್ದವು ಮುಳುಗಿ ಹೋಗುವ ಹಾಗೆ ಬಾಹುಗಳನ್ನೆತ್ತಿಕೊಂಡು ಜಯ ಜಗದೀಶ ಹರೇ ಮ್ಲೇಂಚ ನಿವಹ ನಿಧನೆ ಕಲಯಸಿ ಕರವಾಲಂ ಎಂದು ಹಾಡಿದರು. ಆ ಸಮಯದಲ್ಲಿ ಆ ಇಂಗ್ಲಿಷರ ಗುಂಡುಗಳ ವೃಷ್ಟಿಯು ಕಾನನ ಮಧ್ಯದಲ್ಲಿ ಸಂತಾನ ಸಂಪ್ರದಾಯದವರ ಮೇಲೆ ಕರೆಯಿತು. ಅನೇಕರು ಹಾಡುತ್ತಲೇ ಚಿನ್ನ ಮಸ್ತಕರಾಗಿ, ಚಿನ್ನ ಬಾಹುಗಳಾಗಿ, ಚಿನ್ನ ಹೃತ್ಗಳಾಗಿ ನೆಲಕ್ಕೆ ಬಿದ್ದರು. ಆದರೂ ಯಾರು ಹಾಡುವುದನ್ನು ನಿಲ್ಲಿಸದೆ ಜಯ ಜಗದೀಶ ಹರೇ ಎಂದು ಹಾಡುತ್ತಲಿದ್ದರು. ಗಾನವು ಸಮಾಪ್ತವಾಗುತ್ತಲೇ ಒಂದೇ ತಡವೇ ಎಲ್ಲ ನಿಸ್ತಬ್ಧವಾಯಿತು. ಆ ನಿಬಿಡವಾದ ಕಾನನವು, ಆ ನದಿ ಸೈಕತವು, ಆ ಅನಂತವಾದ ವಿಜನವು ಒಂದೇ ತಡವಿಗೆ ಗಂಭೀರವಾದ ನೀರವದಲ್ಲಿ ನಿವಿಷ್ಟವಾದವು. ಕೇವಲ ಆ ಅತಿ ಭಯಾನಕವಾದ ಫಿರಂಗಿಗಳ ಧ್ವನಿ, ದೂರದಿಂದ ಬರುತ್ತಲಿದ್ದ ಆ ಕೆಂಪು ಜನರ ಅಸ್ತ್ರಗಳ ಝಂಝನ ಶಬ್ದ ಮತ್ತು ಅವರ ಪದಧ್ವನಿ ಮಾತ್ರ ಕೇಳುತ್ತಲಿದ್ದವು. ಸತ್ಯಾನಂದನು ಆ ಗಂಭೀರವಾದ ನಿಶ್ಶಬ್ದದ ಮಧ್ಯದಲ್ಲಿ ಅತಿ ಉಚ್ಚವಾದ ಸ್ವರದಿಂದ ಜಗದೀಶನಾದ ಹರಿಯು ನಿಮ್ಮಗಳಿಗೆ ಕೃಪೆ ಮಾಡುವನು, ತೋಪುಗಳು ಎಷ್ಟು ದೂರದಲ್ಲಿವೆ ಎಂದನು. ಮೇಲಿನಿಂದ ಒಬ್ಬನು ಈ ಕಾಡಿಗೆ ಅತಿ ಸಮೀಪವಾಗಿದೆ, ಮುಂದಿನ ಗುಡ್ಡವು ಅಡ್ಡವಾಗಿದೆ ಎಂದನು. ಆಗ ಸತ್ಯಾನಂದ, ನೀನು ಯಾರು? ಮೇಲಿನಿಂದಲೇ ನಾನು ನವೀನಾನಂದನು. ಸತ್ಯಾನಂದ ಹೇಳುತ್ತಾನೆ, ನೀವು 10,000 ಸಂತಾನರು ಇದ್ದೀರಿ, ನಿಮಗೆ ಜಯವಾಗುವುದು. ತೋಪುಗಳನ್ನು ಕಿತ್ತು ತೆಗೆದುಕೊಂಡು ಬನ್ನಿ. ಆಗ ಮುಂದಾಳಾಗಿ ಅಶ್ವಾರೋಹಿಯಾಗಿದ್ದ ಜೀವಾನಂದನು ಬನ್ನಿರಿ ಎಂದು ಕೂಗಿದನು. ಆಗ 10,000 ಸಂತಾನರು, ಅಶ್ವಾರೋಹಿ ಪದಾತಿಗಳೆಲ್ಲರೂ ಅತಿ ವೇಗದಿಂದ ಜೀವಾನಂದನ ಅನುವರ್ತಿಗಳಾದರು. ಪದಾತಿಗಳು ಭುಜದ ಮೇಲೆ ಬಂದೂಕು, ಸೊಂಟದಲ್ಲಿ ಕತ್ತಿ, ಕೈಲಿ ಭಲ್ಲೆ, ಕಾನನದಿಂದ ಹೊರಗೆ ಹೊರಟ ಕೂಡಲೇ ಆ ಅಜಸ್ರವಾದ ಗುಂಡುಗಳ ಮಳೆಯು ಸುರಿದು ಅವರನ್ನು ಚಿನ್ನ ಭಿನ್ನ ಮಾಡಲಾರಂಭಿಸಿತು. ಬಹುಮಂದಿ ಸಂತಾನರು ಯುದ್ಧವಿಲ್ಲದೆ ಪ್ರಾಣತ್ಯಾಗವನ್ನು ಮಾಡಿ ಭೂಶಾಯಿಗಳಾದರು. ಒಬ್ಬನು ಜೀವಾನಂದನನ್ನು ಕುರಿತು, ಜೀವಾನಂದ, ಅನರ್ಥಕವಾಗಿ ಪ್ರಾಣಿಹತ್ಯೆಯಿಂದ ಪ್ರಯೋಜನವೇನೆಂದನು. ಜೀವಾನಂದನು ಹಿಂದಿರುಗಿ ನೋಡಲಾಗಿ ಅದು ಭವಾನಂದನಾಗಿದ್ದನು. ಜೀವಾನಂದನು ಏನು ಮಾಡೋಣ ಹೇಳೆಂದನು. ಆಗ ಭವಾನಂದ, ವನದೊಳಗೆ ಇದ್ದುಕೊಂಡು ಗಿಡಗಳ ಆಶ್ರಯದಿಂದ ನಮ್ಮ ಪ್ರಾಣರಕ್ಷಣೆಯನ್ನು ಮಾಡಿಕೊಳ್ಳೋಣ. ಗುಂಡಿನ ಬಾಯಿಗೆ ಸಿಕ್ಕಿದರೆ ಮಾತಿಲ್ಲದೆ ನೆಲವೇ ಗತಿ. ತೋಪುಗಳಿಲ್ಲದೆ ಈ ಸಂತಾನ ಸೈನ್ಯವು 1 ನಿಮಿಷ ನಿಲ್ಲಲಾರದು. ಆದರೆ
ಪೊದೆಗಳಲ್ಲಿ ಇದ್ದುಕೊಂಡು ಬಹಳ ಹೊತ್ತು ಯುದ್ಧವನ್ನು ಮಾಡಬಹುದು. ಆಗ ಜೀವಾನಂದನು ಹೇಳುತ್ತಾನೆ, ನೀನು ಹೇಳುವುದು ನಿಜ, ಆದರೆ ಪ್ರಭುವು ತೋಪುಗಳನ್ನು ಕಿತ್ತುಕೊಂಡು ಬರಬೇಕೆಂದು ಅಪ್ಪಣೆಯನ್ನು ಮಾಡಿದ್ದಾರೆ. ಆದ್ದರಿಂದ ನಾವು ತೋಪುಗಳನ್ನು ಕಿತ್ತುಕೊಂಡು ಬರುವುದಕ್ಕೆ ಹೋಗುತ್ತೇವೆ. ಭವಾನಂದ ಹೇಳುತ್ತಾನೆ, ತೋಪುಗಳನ್ನು ಕಿತ್ತುಕೊಂಡು ಬರುವುದು ಯಾರಿಗೆ ಸಾಧ್ಯ? ಹಾಗೆ ಹೋಗಲೇಬೇಕಾದ ಪಕ್ಷದಲ್ಲಿ ನೀನು ನಿಲ್ಲು, ನಾನು ಹೋಗುತ್ತೇನೆ. ಅದಾಗದು ಭವಾನಂದ, ಇಂದು ನಾನು ಸಾಯುವ ದಿನ. ಇಲ್ಲ ಜೀವಾನಂದ, ಇಂದು ನಾನು ಸಾಯುವ ದಿನ. ಕೂಡದು, ನಾನು ಪ್ರಾಯಶ್ಚಿತ್ತ ಮಾಡಿಕೊಳ್ಳುತ್ತೇನೆ. ನಿನ್ನದು ನಿಷ್ಪಾಪವಾದ ಶರೀರ, ನಿನಗೆ ಪ್ರಾಯಶ್ಚಿತ್ತವಿಲ್ಲ ಜೀವಾನಂದ. ನನ್ನ ಮನಸ್ಸು ಕಲುಷಿತವಾದುದು, ನಾನೇ ಸಾಯಬೇಕಾದುದು. ನೀನು ಇರು, ನಾನು ಹೋಗುತ್ತೇನೆ. ಭವಾನಂದ, ನೀನು ಮಾಡಿದ ಪಾಪವೇನು ಅದು ನಾನರಿಯನು. ಆದರೆ ನೀನು ಇದ್ದರೆ ಸಂತಾನರ ಕಾರ್ಯೋದ್ಧಾರವಾಗುವುದು. ನಾನು ಹೋಗುತ್ತೇನೆ. ಭವಾನಂದನು ಸ್ವಲ್ಪ ಹೊತ್ತು ಸುಮ್ಮನಿದ್ದು ಕಡೆಗೆ, ಸಾಯುವುದು ಅವಶ್ಯವಿದ್ದರೆ ಇಂದೇ ಸಾಯುವೆನು. ಎಂದು ಸಾಯುವುದರಿಂದ ಪ್ರಯೋಜನವೋ ಅಂದೇ ಸಾಯುವನು. ಸಾಯುವುದಕ್ಕೆ ಕಾಲಾಕಾಲವೇನು? ಜೀವಾನಂದ ಹೇಳುತ್ತಾನೆ, ಹಾಗಾದರೆ ಬಾ. ಇಷ್ಟು ಮಾತು ನಡೆದ ಮೇಲೆ ಭವಾನಂದನು ಎಲ್ಲರಿಗಿಂತ ಮುಂದಾಳಾದನು. ಆಗ ದಳ ದಳದಲ್ಲಿಯೂ ಗುಂಪು ಗುಂಪಿನಲ್ಲಿಯೂ ಗುಂಡುಗಳು ಬಿದ್ದು ಸಂತಾನ ಸೈನ್ಯವನ್ನು ಖಂಡ ವಿಖಂಡ ಮಾಡುತ್ತಲಿದ್ದವು. ಹರಿದು ಸೀಳು ಹಾಕುತ್ತಲಿದ್ದವು, ತಲೆ ಕೆಳಗೆ ಮಾಡುತ್ತಲಿದ್ದವು. ಇದಲ್ಲದೆ ಶತ್ರುಗಳಲ್ಲಿ ಬಂದೂಕುಧಾರಿಗಳಾದ ಸಿಪಾಯಿಗಳು ಗುರಿಯಿಟ್ಟು ತಪ್ಪದೆ ಸಂತಾನರನ್ನು ಸಾಲು ಸಾಲಾಗಿ ನೆಲದ ಮೇಲೆ ಕೆಡಹುತ್ತಿದ್ದರು. ಇಂಥ ಸಮಯದಲ್ಲಿ ಭವಾನಂದನು, ಈ ತರಂಗದಲ್ಲಿ ಸಂತಾನರು ಇಂದು ಧುಮುಕಿ ಬಿಡಬೇಕು, ಯಾರು ಬೀಳುವಿರಿ, ಈ ಸಮಯದಲ್ಲಿ ಹಾಡಬೇಕು, ಒಂದೇ ಮಾತರಂ ಎಂದು ಹೇಳಿದನು. ಆಗ ಉಚ್ಚ ನಿನಾದದಿಂದ ಮೇಘಮಲ್ಲಾರಿ ರಾಗದಲ್ಲಿ ಆ ಸಹಸ್ರಕಂಠ ಸಂತಾನ ಸೇನೆಯು ತೋಪು ಗುಂಡುಗಳ ತಾಳಕ್ಕೆ ಸರಿಯಾಗಿ ಒಂದೇ ಮಾತರಂ ಹಾಡಿದರು.